ರೀಲ್ಸ್ ಶೋಕಿಗಾಗಿ ಮಚ್ಚು ಹಿಡ್ಕೊಂಡು ರೀಲ್ಸ್ ಮಾಡಿದ್ದ ವಿನಯ್ ಗೌಡ ಮತ್ತು ರಜತ್ ನಡುವೆ ಈಗ ಮನಸ್ತಾಪ ಮೂಡಿದೆ. ಫ್ರೆಂಡ್ಶಿಪ್ ಬೇಡ ಅಂತಂದ್ರೆ ನೇರವಾಗಿ ಹೇಳ್ಬಿಡ್ಲಿ ಅಂತ ನಿನ್ನೆ ರಜತ್ ಹೇಳಿದರು. ಇವತ್ತು ವಿನಯ್ ರಿಯಾಕ್ಟ್ ಮಾಡಿದ್ದಾರೆ. ಒಂದು 2-3 ದಿನ ಸ್ವಲ್ಪ ಇರಿಸು ಮುರುಸು ಇರುತ್ತೆ ಅಷ್ಟೇ, ಬಿಡಿ ಎಲ್ಲ ಸರಿ ಹೋಗುತ್ತೆ ಅಂತ. ಹಾಗಾದರೆ ಇವರಿಬ್ಬರ ನಡುವೆ ಏನಾಗ್ತಾ ಇದೆ ಬನ್ನಿ ನೋಡೋಣ. ರೀಲ್ಸ್ ಮಾಡೋಣ ಅಂದ್ವಿ, ಮಾಡೋಣ ಮಚ್ಚ ಅಂದ. ಲಂಚ್ ಬ್ರೇಕಲ್ಲಿ ರೀಲ್ಸ್ ಮಾಡಿದ್ವಿ, ಹೋದ್ವಿ, ಇಷ್ಟೇ. ನಾನು ಹೇಳಿದ್ದು ನಾನು ಲಂಚ್ಗೆ ಹೋಗ್ತಿದ್ದೆ, ಅವ್ನು ಕರ್ದ. ನನ್ನ ಪಾಡಿಗೆ ನಾನು ಲಂಚ್ಗೆ ಹೋಗಿದ್ರೆ ಆ ರೀಲ್ಸ್ ಆಗ್ತಿರ್ಲಿಲ್ಲ. ಅದು ನನ್ನ ತಪ್ಪು ಅಂದೆ, ಅವನ ತಪ್ಪು ಅನ್ನಲಿಲ್ಲ. ನಾನು ಅವ್ನು ಕರೆದಿದ್ದು ಅವನ ತಪ್ಪು ಅಂತ ನಾನು ಎಲ್ಲೂ ಹೇಳಿಲ್ಲ. ಜೈಲಿಂದ ಬಂದ ಮೇಲೆ ಮಚ್ಚೇಶ್ವರರಲ್ಲಿ ಮುನಿಸು. ಬಿಗ್ ಬಾಸ್ ಆನೆಗಳ ಕಾದಾಟ, ಫ್ರೆಂಡ್ಶಿಪ್ ಕಟ್ಟ, ಇರಿಸು ಮುರಿಸು ಕಾಮನ್ ಎಂದ ವಿನಯ್ ಗೌಡ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದ ವಿನಯ್ ಗೌಡ ಹಾಗೂ ರಜತ್ ಮಚ್ ಹಿಡಿದು ರೀಲ್ಸ್ ಮಾಡಿ ಜೈಲಿಗೆ ಹೋಗಿ ಬಂದ್ರು. ಆದರೆ ಜೈಲಿನ ಒಳಗೆ ಹೋಗುವಾಗ ಇದ್ದ ಸ್ನೇಹ ಬಂದ ಮೇಲೆ ಇರಲಿಲ್ಲ. ರಜತ್ ಹೇಳಿದ್ರಿಂದ ರೀಲ್ಸ್ ಮಾಡಿ ಆಪತ್ತು ತಂದುಕೊಂಡೆ ಅಂತ ವಿನಯ್ ಬೇಸರಿಸಿಕೊಂಡಿದ್ರೆ, ರಜತ್ಗೆ ವಿನಯ್ ರೀಲ್ಸ್ ಮಾಡೋಕೆ ಒಪ್ಕೊಂಡು ಕಷ್ಟ ಬಂದ ಮೇಲೆ ತಮ್ಮನ್ನೇ ದೂಷಿಯನ್ನಾಗಿ ಮಾಡ್ತಿದ್ದಾರೆ ಅನ್ನೋ ಬೇಸರ. ವಿನಯ್ ಮಾತಾಡ್ತಾನೆ ಇದ್ದ ಮೊನ್ನೆವರೆಗೂ. ಮೊನ್ನೆ ಅಂದರೆ ಆಯಿತು, ಒಂದು ವಾರ ಆಯಿತು ಅನಿಸುತ್ತೆ, ಅವಾಗವರೆಗೂ. ಅದೇನೋ ಗೊತ್ತಿಲ್ಲಪ್ಪ. ಬೆಳಗ್ಗೆ ಅವನು ಯಾವುದೋ ಒಂದು ಪೋಸ್ಟ್ ಹಾಕಿದ್ದ. ಆ ಪೋಸ್ಟ್ ಹಾಕಿದ್ರಲ್ಲಿ ರಜತ್ ಫ್ರೆಂಡ್ಶಿಪ್ ಬಿಡು ಅನ್ನೋದನ್ನೆಲ್ಲ ಲೈಕ್ ಮಾಡೋನು. ನೈಟ್ ನನಗೆ ಫೋನ್ ಮಾಡಿ ಆರಾಮಾಗೆ ಮಾತಾಡೋನು. ನನಗೆ ಆ ವಿಷಯ ಗೊತ್ತಿರಲಿಲ್ಲ. ನನಗೆ ಆ ವಿಷಯ ಗೊತ್ತಾದ ಮೇಲೆ ನಾನು ಮೆಸೇಜ್ ಮಾಡಿದೆ ವಿನಿಗೆ, ದಿಸ್ ಇಸ್ ನಾಟ್ ರೈಟ್. ಯಾಕಂದರೆ ನಮ್ಮದು ಒಂದು 11 ವರ್ಷ ಫ್ರೆಂಡ್ಶಿಪ್ ನಾವು ಮಾಡಿದ್ದಾಗ ಹಲವಾರು ಕಡೆ ನೀನು ನನಗೆ ನಿಂತಿರ್ತೀಯ, ನಾನು ನಿಂತಿರ್ತೀವಿ. ಯಾರೋ ಒಬ್ಬರು ಆ ಥರ ಮಾಡ್ತಿದ್ದಾಗ ಅದನ್ನ ಎನ್ಕರೇಜ್ ಮಾಡಬಾರ್ದು. ನೀನು ಫ್ರೆಂಡ್ಶಿಪ್ನ ಬಿಟ್ಕೊಡ್ಬೇಡ. ತಪ್ಪು ನಾನು ಮಾಡಿದ್ದೀನಿ ಅಂತಲೇ ಹೇಳ್ತೀನಿ, ಬೇಕಾದ್ರೆ ತೊಂದರೆ ಇಲ್ಲ. ಬಟ್ ಆದರೆ ಫ್ರೆಂಡ್ಶಿಪ್ನ ಬಿಟ್ಕೊಡ್ಬೇಡ ಅನ್ನೋ ಥರನೇ ಹೇಳಿದೆ. ಅದಾದಮೇಲೆ ವಿ ನಾಟ್ ಇನ್ ಟಚ್, ಮಾತಾಡಿಲ್ಲ. ಜೈಲಿಂದ ಬಂದ ಬಳಿಕ ಸೈಲೆಂಟ್ ಆಗಿದ್ದ ರಜತ್ ಕೊನೆಗೂ ಮೌನ ಮುರಿದು ವಿನಯ್ ನಡೆಯ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ್ರು. ಆಗಿದ್ದಕ್ಕೆಲ್ಲ ನಾನೊಬ್ಬನೇ ಕಾರಣ ಅನ್ನೋ ರೀತಿಯಲ್ಲಿ ವಿನಯ್ ಮಾಧ್ಯಮಕ್ಕೆ ಹೇಳಿಕೆ ಕೊಡ್ತಿದ್ದಾರೆ ಅನ್ನೋದು ರಜತ್ ವಿನಯ್ ಮೇಲೆ ಮಾಡ್ತಿರುವ ಆರೋಪ. ರಜತ್ ಆರೋಪಕ್ಕೆ ಪಬ್ಲಿಕ್ ಟಿವಿ ಜೊತೆ ವಿನಯ್ ಮಾತನಾಡಿದ್ದಾರೆ. ಫ್ರೆಂಡ್ಶಿಪ್ನಲ್ಲಿ ಜಗಳ ಇಲ್ಲ ಅಂತಂದರೆ ಫ್ರೆಂಡ್ಶಿಪ್ ಆಗೋದಿಲ್ಲ ಮೇಡಮ್. ಎಲ್ಲ ಚೆನ್ನಾಗಿದೆ ಅಂದರೆ ಅದು ಫ್ರೆಂಡ್ಶಿಪ್ ಅಲ್ಲ, ಅದು ಏನಾದರೂ ಒಂದು ಗಿವ್ ಆ್ಯಂಡ್ ಟೇಕ್ ಇರುತ್ತೆ ಎಲ್ಲರಲ್ಲಿ. ಜಗಳ ಇದೆ, ಪೊಸೆಸಿವ್ನೆಸ್ ಇದೆ ಅಂತಂದಮೇಲೆ ಅದು ಫ್ರೆಂಡ್ಶಿಪ್ಪೇ. ಇವಾಗ ಸ್ವಲ್ಪ ಇರಿಸ್ಮುರ್ಸಿದೆ. ಫೋನ್ ಮಾಡಿದ್ರೆ ನನಗೆ ನಾನು ಮಾತಾಡ್ತೀನಿ, ಅಥವಾ ನನಗೆ ಫೋನ್ ಮಾಡಬೇಕು ಅಂದಾಗ ನಾನು ಫೋನ್ ಮಾಡಿಬಿಟ್ಟು ಅವನ ಹತ್ರ ಮಾತಾಡ್ತೀನಿ. ದೇರ್ ಇಸ್ ನಥಿಂಗ್ ಲೈಕ್ ಬ್ರೇಕಪ್ ಆಗೋಯ್ತು, ನನ್ನ ಗರ್ಲ್ ಫ್ರೆಂಡ್ ಅಲ್ಲ ಅವನು ಬ್ರೇಕಪ್ ಮಾಡ್ಕೊಳೋದಕ್ಕೆ. ಈಸ್ ಮೈ ಫ್ರೆಂಡ್ ಆ್ಯಂಡ್ ನನಗಿಂತ ಚಿಕ್ಕವನು, 10 ವರ್ಷ ಚಿಕ್ಕವನು ಅವನು. ಆ್ಯಂಡ್ ಅವ್ನು ರೀಲ್ ಮಾಡ್ದ ಅಂತ ಅಂದ್ಬಿಟ್ಟು ನಾನು ಅವನ ಜೊತೆ ಮಾತಾಡ್ದಿರೋ ಇರೋದು. ಐ ಆಮ್ ನಾಟ್ ಸಚ್ ಅ ಸ್ಮಾಲ್ ಗಾಯ್. ಆ ಸ್ಮಾಲ್ ಥಿಂಕಿಂಗ್ ಇಲ್ಲ ನನಗೆ. ಬ್ಯುಸಿ ಇದ್ದೀನಿ, ಮಾತಾಡ್ತೀನಿ. ಅವನೇ ಫೋನ್ ಮಾಡ್ಬೋದು, ಇಲ್ಲ ನಾನೇ ಫೋನ್ ಮಾಡ್ಬಿಟ್ಟು ಮಾತಾಡ್ತೀನಿ. ರಜತ್ ಹೇಳಿದ್ದಕ್ಕೆ ವಿನಯ್ ರೀಲ್ಸ್ ಮಾಡಿದ್ರಂತೆ. ವಿನಯ್ಗೆ ಬುದ್ಧಿ ಇರಲಿಲ್ವಾ ಎಂದು ರಜತ್ ಪ್ರಶ್ನೆ ಮಾಡಿದ್ದಾರೆ. ರಜತ್ ಪ್ರಶ್ನೆಗೆ ಉತ್ತರಿಸಿದ ವಿನಯ್, ರಜತ್ ಫ್ರೆಂಡ್ಶಿಪ್ ವಿಷಯದಲ್ಲಿ ಪೊಸೆಸಿವ್ ಆಗಿದ್ದಾನೆ. ಮನಸ್ತಾಪ ಆದ್ಮೇಲೆ ಗಂಡ ಹೆಂಡತಿ ಸಂಬಂಧದಂತೆ ಆರಂಭದಲ್ಲಿ ಇರುಸು ಮುರುಸು ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ ಎಂದು ಭರವಸೆ ಕೊಟ್ಟಿದ್ದಾರೆ. ಫ್ರೆಂಡ್ಶಿಪ್ಪು ಕಟ್ಟಾಗೋದು ಇರೋದು ಮೇಡಮ್ ಏನಂದರೆ, ಫ್ರೆಂಡ್ಶಿಪ್ ವಿ ಹ್ಯಾವ್ ಬೀನ್ ಫ್ರೆಂಡ್ಸ್ ಫ್ರಮ್ ಲಾಂಗ್ ಟೈಮ್. ಒಂದು 10-12 ವರ್ಷದಿಂದ ಫ್ರೆಂಡ್ಸು. ಆ್ಯಂಡ್ ಈ ಸಣ್ಣ ವಿಷಯಗಳಿಗೆಲ್ಲ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಳೋದು ಅಥವಾ ಇನ್ನೊಂದು ಮಾಡ್ಕೊಳೋದು, ದಟ್ ಇಸ್ ನಾಟ್ ಮೀ. ನಾನು ಮಾತಾಡಿರೋದು ಏನಾದರೂ ಅವ್ನಿಗೆ ಬೇಜಾರಾಗಿರ್ಬೋದು, ಬಟ್ ದಟ್ ಈಸ್ ವಾಟ್ ಐ ಆ್ಯಮ್. ನನಗೆ ಏನು ಅನ್ಸತ್ತೋ ನಾನು ಹೇಳ್ತೀನೋ ಅದೆಲ್ಲ ಡೈರೆಕ್ಟಾಗಿ ಹೇಳೋದು ನಾನು. ಸೊ ಅವನಿಗೂ ಗೊತ್ತು. ಈ ಫ್ರೆಂಡ್ಶಿಪ್ಪು, ಈ ಗಂಡ ಹೆಂಡ್ತಿ ಇದೆಲ್ಲ ರಿಲೇಷನ್ಶಿಪ್ ಹೇಗೆ ಅಂದರೆ, ಒಂದು ಸ್ವಲ್ಪ ದಿನ ಇರಿಸ್ಮುರ್ಸಿರುತ್ತೆ, ಆಮೇಲೆ ಸರಿ ಹೋಗುತ್ತೆ. ಅವನ ಹತ್ರ ನನ್ನ ನಂಬರ್ ಇದೆ. ಆ ಥರ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನನಗೆ ಫೋನ್ ಮಾಡ್ಬೋದು ಅವನು. 18 ಸೆಕೆಂಡ್ ರೀಲ್ಸ್ಗಾಗಿ 18 ವರ್ಷದ ಸ್ನೇಹವನ್ನ ಬಿಡಲ್ಲ ಅಂತ ವಿನಯ್ ಹೇಳಿದ್ರೆ, ವಿನಯ್ ಆಡೋದೊಂದು ಮಾಡೋದೊಂದು ಕೆಲಸ ಮಾಡ್ತಾರೆ ಅಂತ ಬೇಸರಗೊಂಡಿದ್ದಾರೆ. ಜೈಲಿಂದ ಬಂದ ಬಳಿಕ ಇಬ್ರು ಭೇಟಿಯಾಗಿಲ್ಲ. ಮೊದಲಿದ್ದ ಆತ್ಮೀಯತೆ ಇಲ್ಲ. ಸದ್ಯಕ್ಕೆ ಇಬ್ಬರ ಮನಸ್ಸೊಳಗೆ ಮಚ್ಚಿನ ಎಡವಟ್ಟಿನ ಸುಂಟರ ಗಾಳಿ ಎದ್ದಿರೋದಂತೂ ನಿಜ. ಭಾರತಿ ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.